ಗುಡ್ ಮಾರ್ನಿಂಗ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಡೇ 4 ಮಾರ್ನಿಂಗ್ 5:15 ಆಗಿದೆ. ಕಪ್ಪಟಗುಡ್ಡ ಹೋಗ್ತಾ ಇದ್ದೀವಿ. ಐ ಹೋಪ್ ನಿಮಗೆ ಕಾಣಿಸುತ್ತೆ ಅನ್ಸುತ್ತೆ ಬಸವಣ್ಣ ಅವ್ರ ಸ್ಟ್ಯಾಚು. ನಾವು ನೆನೆ ಹೋಗಿದ್ವಲ್ಲ, ಅದಕ್ಕೆ ಲೈಟ್ ಹಾಕಿದ್ದಾರೆ ನೋಡಿ. ಚೆನ್ನಾಗಿ ಕಾಣ್ತಾ ಇದೆ ನೈಟು. ಅರ್ಲಿ ಮಾರ್ನಿಂಗ್ ಸೀನ್ಸ್ ನೋಡಿ ಹೇಗಿದೆ. ವೆದರ್ ಚೆನ್ನಾಗಿದೆ, ಇಲ್ಲಿ ಕೋಲ್ಡ್ ಆಗಿದೆ. ಆ ಕಡೆ ಎಲ್ಲೋ ಇದೆ, ಫಾಗ್ ಇದೆ ಬೆಟ್ಟ, ಅದಕ್ಕೆ ಹೋಗ್ತಿರೋದು ನಾವು. ನಮ್ಮ ಪ್ರಕಾಶ್ನವ್ರವರು ಹೂವಿನ ಹಡಗಲಿ 58. ನಮ್ಮ ಫ್ರೆಂಡ್ ಇದ್ದಾರೆ ಒಬ್ರು ಪ್ರಕಾಶ್ ಅಂತ, ಅವರು ಊರದು. ಒಳಗಡೆ ರೂಟ್ ಇದು ಕಪ್ಪಟಗುಡ್ಡ ಹೋಗೋಕ್ಕೆ. ವಾ ಬೇರೆ ನೋಡಿ, ಅದೇ ಕಪ್ಪಟಗುಡ್ಡ ಸಖತ್ತಾಗಿದೆ. ಇಲ್ಲಿ ನೋಡಿ ವಾಟರ್ ಕ್ರಾಸಿಂಗ್ ಬೇರೆ ಸಿಕ್ತು. ಇಲ್ಲಿ ಈ ಟೈಪ್ ಲೊಕೇಶನ್ ಇರುತ್ತೆ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಬೆಟ್ಟ ನೋಡಿ ಹೆಂಗಿದೆ, ಫುಲ್ ಫಾಗ್ ಇದೆ ಮೇಲೆ. ಆಫ್ ರೋಡು, ಫಾಗು, ಏನಿದು ಏನೋ ಮಾಡಿದ್ದಾರೆ ಎಂಟ್ರೆನ್ಸ್ ಮಾಡೋಕ್ಕೆ. ಕಲ್ಲಲ್ಲಿ ಚೆನ್ನಾಗಿದೆ, ಬೋರ್ಡ್ ಹಾಕ್ಬೇಕನ್ಸತ್ತೆ. ನೋಡಿ ವ್ಯೂ. ಐ ಹೋಪ್ ನಿಮ್ಗೆ ವಿಸಿಬಲ್ ಇದೆ ಅನ್ಕೋತೀನಿ. ಸಾಕಾದ ವ್ಯೂ ಇದೆ. ಸೊ ಎಕ್ಸ್ಪಲ್ಸ್ ತಗೊಂಡ್ಮೇಲೆ ಒಂದು ಒಳ್ಳೆ ಆಫ್ ರೋಡ್ ಇದೆ ಫಸ್ಟು. ಹೊಡಿತು ಇಂಜಿನ್ಗೆ, ಅದಕ್ಕೆ ನೋಡಿ ಬ್ಯಾಶ್ ಪ್ಲೇಟ್ ಇಂಪಾರ್ಟೆಂಟ್ ಆಫ್ ರೋಡಲ್ಲಿ. ಇಂಜಿನ್ ಡ್ಯಾಮೇಜ್ ಆಗುತ್ತೆ. ಸಖತ್ತಾಗಿದೆ ಗುರು ಜಾಗ. ಸ್ವಾಮಿಗಳ ಯಾವ ಕಡೆ ಹೋಗ್ತಾ ಇದ್ದೀರ ಕಾಡಲ್ಲಿ? ಮತ್ತೇನದು ವಾಟರ್ ಕ್ರಾಸ್. ಸೊ ಇಲ್ಲಿ ಮೊದಲು ಮೈನಿಂಗ್ ಎಲ್ಲ ಮಾಡ್ತಿದ್ರಂತೆ, ಈಗ ನಿಲ್ಲಿಸ್ಬಿಟ್ಟಿದ್ದಾರೆ. ಸೊ ಇಲ್ಲಿಂದ ಆ್ಯಕ್ಚುಯಲ್ ಆಫ್ ರೋಡ್ ಶುರು ಆಗೋದು. ಅಲ್ಲೆಲ್ಲ ರೋಡ್ ಕಾಣಿಸ್ತಾ ಇದೆ ಮೇಲೆ ನೋಡಿ, ಏನಿದೆ ಸೀನ್. ಒಬ್ಬೊಬ್ಬ ಏನೋ ವೆಸ್ಟರ್ನ್ ಘಾಟ್ಸ್ ಬಂದಂಗೆ ಆಗ್ಬಿಟ್ಟಿದೆ. ಆ ಥರ ಬೆಟ್ಟ, ಆ ಥರ ಫಾಗು ಕಾಣ್ತಾ ಇದೆ. ಹಿಡಿತು ಇನ್ನೊಂದು ಕಲ್ಲು. ನೋಡಿ ಪ್ಲಾನರ್ ತಗೊಂಡು ಹೆಂಗೆ ಹೊಡಿತದಾನ. ನೋಡಿ ಸನ್ರೈಸ್ ಆಗಿದೆ ಆಲ್ರೆಡಿ. ಎಷ್ಟು ಹೈಟಲ್ಲಿದೆ, ಅಲ್ಲಿ ಯಾವುದೋ ಲೇಕ್ ಬೇರೆ ಸೂಪರಾಗಿದೆ. ಸನ್ರೈಸ್ ಮುಂಚೆ ಬರಬೇಕಿತ್ತು, ಲೇಟ್ ಆಗೋಯ್ತು. ನಾವು ಅಲಾರಾಮ್ ಮಿಸ್ಟೇಕ್ ಮಾಡಿಕೊಂಡು ಮಲಗಿಬಿಟ್ಟಿದ್ವಿ.
ಮೇಲೆ ನೋಡಿ ಸ್ವರ್ಗ ಸ್ವರ್ಗ. ವಾ ನೋಡಿ ಹೆಂಗಿದೆ. ಔಟ್ ಸೈಡ್ ಏನಿದೆ ಅಂತ ವಿಸಿಬಲ್ಲೇ ಇಲ್ಲ ಈಗ. ಈ ರೈಡ್ಗೋಸ್ಕರ ಅದು ಎಕ್ಸ್ಪಲ್ಸ್ ತಂದಿದ್ದೆ ಈ ಬೆಟ್ಟ ಅಂತ ಮೇಯ್ನು. ಈ ಬೆಟ್ಟ ಹಚ್ಚೋಕ್ಕಾಗಲ್ಲ 780 ಅಂತ ತಂದಿದ್ದೆ. ಐ ಥಿಂಕ್ ವರ್ತ್ ಇದೆ ತಂದಿದ್ದು. ಅಲ್ಲದ ಹೋಗ್ಬಾರ್ದಿತ್ತು, ರೈಟಾಗಿ ಹೋಗಬೇಕಿತ್ತು. ಏನು ಒಳ್ಳೆ ಡ್ರಿಸಲ್ ಆಗ್ತಾ ಇದೆ. ಲೈಟಾಗಿ ಮಳೆ ಬಂದಂಗೆ ಬರ್ತಾ ಇದೆ. ಅಯ್ಯಪ್ಪ ಗಾಳಿ ಚಳಿ ಅಬ್ಬಬ್ಬ. ಫಾಗ್ ನೋಡಿ ಹೆಂಗಿದೆ. ಗದಗ ಹತ್ರ ನಿಜವಾಗ್ಲೂ ಈ ಥರ ಲೊಕೇಶನ್ ಇದೆಯಾ ಅಂತ ಗೊತ್ತೇ ಇಲ್ಲ ನನಗೆ. ನೀವು ಬಿಜಾಪುರ ಕಡೆ ಎಲ್ಲ ನೋಡ್ಬಿಟ್ಟು ಇಲ್ಲೆಲ್ಲೂ ಈ ಥರ ಇರುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿಲ್ಲ. ಎಲ್ಲಿ ನೋಡಿದ್ರೆ ಫ್ಲ್ಯಾಟ್ ಲ್ಯಾಂಡ್ಸ್, ಈ ಕಡೆ ಎಲ್ಲಿ ನೋಡಿದ್ರೆ ಫ್ಲ್ಯಾಟ್ ಲ್ಯಾಂಡ್ಸ್. ಅದರಲ್ಲಿ ಬಿಸಿಲು ಬೇರೆ, ಬೆಟ್ಟಗಳು ಇರೋಲ್ಲ ಅಂತ ಅಂದ್ಕೊಂಡಿದೆ. ಸಖತ್ತಾಗಿದೆ. ಇಳೀತಾ ಇದ್ದೀವಿ ಮತ್ತೆ. ಮಗ ಅವ್ರು ಬರಲಿ ಇರೋ, ಎಲ್ಲ ಬರ್ಲಿ ಇರು. ಇದೇನೋ ಅನ್ನೋ ಗೊತ್ತಿಲ್ಲ. ಅವ್ರು ಬರಲಿ ಇರು. ಅಲ್ಲೆಲ್ಲ ನಾನು ರೈಟ್ ತೊಗೋಬೇಕಿತ್ತೇನು ನೋಡು. ಅಲ್ಲೊಂದು ಜಾಗ ಇತ್ತು ಗೊತ್ತಾ, ಅಲ್ಲೊಂದು ರೈಟ್ ಇತ್ತಲ್ಲ, ನೋಡಿರೋ ಅವ್ರು ಬರಲಿ ಗೊತ್ತಾಗುತ್ತೆ. ಸ್ವಲ್ಪ ದೂರನೇ ಬಂದಿರೋದು, ಬೇಕಾದ್ರೆ ವಾಪಸ್ ಹೋದ್ರೆ ಆಯಿತು. ಆಗಿರುತ್ತೆ. ಬಂದರು. ಏನು ಹೆಂಗಿದೆ ನೋಡು ಮಗ, ವೆದರು ಸಖತ್ತಾಗಿದೆ. ನೋಡಿಪ್ಪ, ಡಿಪಾರ್ಟ್ಮೆಂಟ್ ಅವ್ರು ಅನ್ಸುತ್ತೆ. ವಿಂಡ್ ಮಿಲ್ ನೋಡಿ, ಇದು ಕಾಣಿಸಿಲ್ಲ ಸರಿಯಾಗಿ. ಹಾಂ, ವೇಸ್ಟ್. ಡ್ರೋನೇ ಆರ್ಸೋಕ್ಕಾಗಲ್ಲ ನೋಡಿ. ಇಲ್ಲಿ ಬಂದಿದ್ದೀವಿ, ರೀಚ್ ಆದ್ವಿ. ಇನ್ನು ಸ್ವಲ್ಪ ಮುಂದಕ್ಕೆ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಅಲ್ಲಿ ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿದೆ ವ್ಯೂ ಅಂತ ನೋಡಿ. ಹೆಂಗಿದೆ ಇದು ನೋಡಿ, ವಿಂಡ್ ಮಿಲ್. ಸನ್ರೈಸ್ ನೋಡಿ, ಸನ್ ಬಂದಿದೆ ಆಚೆ, ಮೂನ್ ಥರ ಕಾಣ್ತಾ ಇದೆ. ನೋಡ, ಅವ್ರು ಆಲ್ರೆಡಿ ಅಲ್ಲಿದ್ದಾರೆ ನೋಡಿ. ಗೌತಮ್ ಡ್ರೋನ್ ಫ್ಲೈ ಮಾಡ್ತಿದ್ದೆ ನೋಡಿ. ವ್ಯೂ ಸೂಪರ್ ಆಗಿದೆ ಇಲ್ಲಿ, ಒಳ್ಳೆ ಫಾಗು.
ಕಾಣ್ತಾ ಇದೆ. ಗಾಳಿ ಫುಲ್ ಹೆವಿ ಇದೆ, ಭಯಂಕರ ಗಾಳಿ. 8 o'clock ಆಗಿದೆ. ಸ್ವಲ್ಪ ಇವಾಗ ಫಾಗ್ ಕ್ಲಿಯರ್ ಆಗಿದೆ. ಸಖತ್ತಾಗಿದೆ ವ್ಯೂ ಇಲ್ಲಿ ನೋಡಿ. ಒಳ್ಳೆ ಲೈನ ವಿಂಡ್ ಮಿಲ್ಸ್. ಆ್ಯಕ್ಚುಲಿ ಇದು ವಿಂಡ್ ಮಿಲ್ಸ್ಗೋಸ್ಕರ ಮಾಡಿರೋ ರೋಡ್ ಇದು. ಇದೇನು ಟೂರಿಸಮ್ ಸ್ಪಾಟ್ ಅಂತ ಏನು ಮಾಡಿಲ್ಲ ಅವರು. ಇದು ಬರೀ ವಿಂಡ್ ಮಿಲ್ಸ್ಗೆ ಇರೋ ಜಾಗ. ಇಲ್ಲಿ ಬರೋದಷ್ಟೇ ನಾವು. ಅಲ್ಲಿ ನೋಡಿ ಲೈನಾಗಿದೆ ಅಲ್ಲಿ, ಮತ್ತು ಇಲ್ಲೂ ಇದೆ ನೋಡಿ, ಮುರಿದೋಗಿದೆ ಇದು. ಅದೇ ಥರ ಇನ್ನು ಹಿಂದೆ ಎಲ್ಲ ಇದೆ ಅಂತ ಹೇಳ್ತಿದೆ ನೋಡಿ. ಸಖತ್ತಾಗಿದೆ ಜಾಗ. ಇಲ್ಲೂ 2 ವಿಂಡ್ ಮಿಲ್ಸ್ ಇದೆ. ಇನ್ನು ವ್ಯೂ ತೋರಿಸ್ತೀನಿ ಬನ್ನಿ. ಆ ಕಡೆ ಕೆಳಗಡೆ ಟೆಂಪಲ್ ಇದೆ, ರೋಡ್ ಇದೆ ಆ ಕಡೆ, ಪ್ರಾಪರ್ ಟಾರ್ ರೋಡು. ಅಲ್ಲಿಂದ ಟ್ರೆಕ್ ಮಾಡಿಕೊಂಡು ಬರ್ಬೋದು ಇಲ್ಲಿ. ಸಕ್ಕತ್ ಗಾಡಿ ಇದೆ ಮಾತ್ರ. ಅಲ್ಲಿದೆ ನೋಡಿ ರೋಡು, ಅದು ರೋಡ್. ಅದು ಕೆಳಗಡೆ ದೇವಸ್ಥಾನವರೆಗೂ ಜಾಗ ಇದೆ, ಓಕೆ. ಆಮೇಲೆ ಟ್ರೆಕ್ ಮಾಡ್ಕೊಂಡು ಬರ್ಬೋದು ಇಲ್ಲಿಗೆ. ಫುಲ್ ಹೆವಿ ಗಾಳಿ ಇದೆ. ಸಖತ್ತಾಗಿದೆ ಜಾಗ ಮಾತ್ರ. 8 o'clock ಆಯಿತು. ಸಖತ್ತಾಗಿದೆ ಜಾಗ ನೋಡಿ. ಸಖತ್ತಾಗಿದೆ. ಇವತ್ತು ಲಾಸ್ಟ್ ಡೇ ನಮ್ಮದು, ಡೇ 4. ಇಲ್ಲಿಂದ ನಾವು ಸ್ಟ್ರೈಟ್ ಈ ಲೊಕೇಶನ್ ಆಗಿದ ತಕ್ಷಣ ನಮ್ಮ ರೂಮ್ಗೆ ಹೋಗ್ತೀವಿ. ಸ್ಟೇ ಆಗಿರೋ ಕಡೆ ಎಲ್ಲ ಪ್ಯಾಕ್ ಮಾಡ್ಕೋತೀವಿ. ಬೆಂಗಳೂರು ಕಡೆ ಹೋಗ್ತೀವಿ. ಮೇ ಬಿ ದಾವಣಗೆರೆ ಮೀಟಪ್ ಮಾಡ್ಬೋದು, ಇಲ್ಲ ಅಂತಂದರೆ ಡೈರೆಕ್ಟ್ ಬೆಂಗಳೂರೇ. ದಾವಣಗೆರೆ ಮೀಟಪ್ ಮಾಡಲ್ಲ. ಆ್ಯಕ್ಚುಲಿ ನಾವು ದಾವಣಗೆರೆಗೆ ಒಂದು ರೈಡ್ ಮಾಡೋಣ ಅಂತ ಗೌತಮ್ ನಾನು ಪ್ಲ್ಯಾನ್ ಮಾಡ್ಕೋತಾ ಇದ್ದೀವಿ. ನೋಡೋಣ, ದಾವಣಗೆರೆ ಮೀಟಪ್ ಅವಾಗ ಮಾಡೋಣ. ಈಗ ಡೈರೆಕ್ಟು ಬೆಂಗಳೂರಿಗೆ ಹೋಗ್ತೀವಿ ನಾವು. ಮೇಲಿಗೆ ಹೋಗ್ತಿದ್ದೀವಿ. ಮುಂದೆ ವ್ಯೂ ಇದೆ ಅಂತ, ಒಳ್ಳೆ ವ್ಯೂ ಇದೆ. ಡ್ರೋನ್ ವ್ಯೂ ಅಲ್ಲಿ ನೋಡಿದ್ರಲ್ಲ, ಅದು ನಾರ್ಮಲಾಗಿ ಫೋನಲ್ಲಿ ತೆಗೋಣ ಹೆಂಗಿರುತ್ತೆ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಫುಲ್ ನಡ್ಕೊಂಡು ಸಖತ್ತಾಗಿದೆ. ಹೊರ್ತು ಬಂದಿದ್ದಕ್ಕೆ ನೋಡಿ. ಫುಲ್ ಸೌಂಡ್ ಬರುತ್ತಿದ್ದು. ನೋಡಿ ಹಿಂಗಿದೆ. ಎಸ್